ವರ್ಷದಿಂದ ಇದುವರೆಗೂ ಯಾರು ಬಂದಿಲ್ಲ ಸರ್ ಹಂಗೆ ಅಂತಂದೇಳಿ ನಾವು ಅಹೋರಾತ್ರಿ 18ನೇ ತಾರೀಕಿಂದ ನಾವು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ ಅಂತಂದೇಳಿ ಆ ಒಂದು ಮುಖ್ಯ 5 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ ಸರ್ ಹಂಗೆ ಅಂತಂದೇಳಿ. ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಕಾರಣ ಇಷ್ಟೇ, ನಮ್ಮ ಮುಖ್ಯ ಬೇಡಿಕೆಗಳು ಏನು ಒಂದು 5 ಇದ್ದಾವೆ. ಆ ಬೇಡಿಕೆಗಳು ಸರ್ಕಾರಕ್ಕೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಬೇಡಿಕೆ ಏನಪ್ಪ ಅಂತಂದರೆ ನಾವು ಒಂದು 5 ಬೇಡಿಕೆ ಇಟ್ಟಿದ್ದೀವಿ. ಮೊದಲನೇದಾಗಿ ನಮ್ಮ ಸೇವೆಯನ್ನು ಕಾಯಂ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಹೆಂಗೆ ಅಂತಂದೇಳಿ. ಎರಡನೇದು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥ ಗ್ರ್ಯಾಜುಟಿ ಏನಿದೆಯಲ್ಲ ಆ ಗ್ರ್ಯಾಜುಟಿಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ನಿವೃತ್ತಿ ಆದ ನಂತರ ಕೊಡಬೇಕು ಅಂತಂದೇಳಿ ಕೇಳ್ಕೊಳ್ತಿದ್ದೀವಿ. ಮೂರನೇದು ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಬೇಕು ಅಂತಂದೇಳಿ ನಮ್ಮ ಮೂಲ ಉದ್ದೇಶ ಇದೆ ಹೆಂಗೆ ಅಂತಂದೇಳಿ. ಮತ್ತು ನಾಲ್ಕನೇದು ಏನಪ್ಪ ಅಂತಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಗಂಡಾಂತರ ಕಾಯಿಲೆಗಳು ಏನಾರು ಬಂತು ಅಂತಂದರೆ ನಮಗೆ ಯಾವುದೇ ಥರದ ESI ಅಥವಾ ಸರ್ಕಾರಿ ಫೆಸಿಲಿಟೀಸ್ ಯಾವುದೇ ಇಲ್ಲ. ಹಾಗಾಗಿ ನಮಗೆ ESI ಕೊಡಬೇಕು ಅಂತಂದೇಳಿ ನಾವು ಮೂಲ ಉದ್ದೇಶನ ಇಟ್ಕೊಂಡಿದ್ದೀವಿ ಹಂಗೆ ಅಂತಂದೇಳಿ. ಮತ್ತು ಸುಪ್ರೀಂ ಕೋರ್ಟ್ ಏನು ಇತ್ತೀಚೆಗೆ ಆದೇಶ ಮಾಡಿದ ಪ್ರಕಾರನೇ ಇನ್ನೂ ಅಧ್ಯಯನ ನಡೆಸ್ತಾ ಇದ್ದೀವಿ ಅಂತ ಕೇಳ್ತಿದ್ದಾರೆ. ಆ ಅಧ್ಯಯನ ಬೇಗ ಮುಗಿದು ನಮಗೆ ಒಂದು ಗ್ರ್ಯಾಜುಟಿ ಕೊಡಬೇಕು ಅಂತಂದೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದರಲ್ಲಿ ಮೇಯ್ನು ಈಗ NEP ತರ್ತಾ ಇದೆ ಸರ್ಕಾರ. ಆ NEPನ ನಮ್ಮಲ್ಲಿ ಜಾರಿ ಮಾಡ್ತು ಅಂತಂದರೆ ECC ಡೇ ಏನು ಮಾಡ್ತಾ ಇದ್ವಿ ಅದರ ನಿಟ್ಟಿನಲ್ಲಿ NEP ಬರ್ತಾ ಇದೆ ಅಂತಂದೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ NEP ಏನಾದ್ರೆ ಜಾರಿ ಆಯಿತು ಅಂತಂದರೆ ನಮಗೆ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ 31,000 ರೂಪಾಯಿ ಕನಿಷ್ಠ ವೇತನ ಮಾಡಬೇಕು. ಆನಂತರ ನಮ್ಮ NEPನ ಜಾರಿ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ CM ಸಾಹೇಬರು ಬಂದು ನಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತಂದೇಳಿ ಹೇಳೋವರೆಗೂ ನಾವು ಈ ಒಂದು ಜಾಗ ಬಿಟ್ಟು ಕದಲಲ್ಲ ಅಂತಂದೇಳಿ ನಾವು ಪಟ್ಟು ಹಿಡಿದು ಕೂತಿರೋ ಅಂಥ ಒಂದು ವಿಚಾರ ಆಗಿರೋದ್ರಿಂದ ಧರಣಿ ಮುಂದುವರಿಸ್ತಾ ಇದ್ದೀವಿ ಸರ್. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.